ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೇಶದಲ್ಲೇ ಬೆಂಗಳೂರಿಗೆ ಟ್ರಾಫಿಕ್ ಜಾಮ್ನಲ್ಲಿ ಮೊದಲ ಸ್ಥಾನ ಸಿಕ್ಕಿಬಿಟ್ಟಿದೆ. ಇಡೀ ವಿಶ್ವದಲ್ಲೇ 2ನೇ ಸ್ಥಾನ ಬೆಂಗಳೂರಿಗೆ ಸಿಕ್ಕಿರುವಂಥದ್ದು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ GB ಆಗಿರಬಹುದು, ಟ್ರಾಫಿಕ್ ಪೊಲೀಸರಾಗಿರಬಹುದು, ಸರ್ಕಾರ ಆಗಿರಬಹುದು, ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಮತ್ತೆ ಈ ಒಂದು ಸ್ಥಿತಿಗೆ ಬೆಂಗಳೂರು ಬಂದು ನಿಂತಿರುವಂಥದ್ದು. ಬೆಂಗಳೂರಿನಲ್ಲಿ 10 ಕಿಲೋಮೀಟರ್ ಸಂಚಾರಕ್ಕೆ 35 ನಿಮಿಷ ಬೇಕು ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ದೇಶದ ಪಟ್ಟಿಯಲ್ಲಿ ದ್ವಿತೀಯ ಸ್ಥಾನವನ್ನು ಕೋಲ್ಕತ್ತಾ ಪಡ್ಕೊಂಡಿದೆ. 3ನೇ ಸ್ಥಾನದಲ್ಲಿ ಮಹಾರಾಷ್ಟ್ರದ ಪುಣೆ ನಗರ ಇದೆ. ಪ್ರತಿದಿನ ರಸ್ತೆಗೆ 3000 ವಾಹನಗಳು ಇಳಿಯುತ್ತೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನು ಟ್ರಾಫಿಕ್ ನಿಯಂತ್ರಿಸೋದಕ್ಕೆ ನಗರಾಭಿವೃದ್ಧಿ ಸಚಿವರು ಕೂಡ ಮುಂದಾಗಿದ್ದಾರೆ. ಅನಾಥ ವಾಹನಗಳ ಸೀಸ್ ಹಾಗೂ ಹರಾಜು ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇಷ್ಟಾದ್ರೂ ಕೂಡ ಈ ಟ್ರಾಫಿಕ್ ಜಾಮ್ ಏನಿದೆ, 2 ವೀಲರ್ಗಳ ಸಂಖ್ಯೆ ಮತ್ತು ಕಾರುಗಳ ಸಂಖ್ಯೆ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಇದನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಕೂಡ ಸಾರ್ವಜನಿಕ ಸಾರಿಗೆಗಳನ್ನು ಹೆಚ್ಚಾಗಿ ಬಳಸಿ ಅಂತ ಜನರಿಗೆ ಮನವರಿಕೆ ಮಾಡಿಕೊಡ್ತಾ ಇದೆ. ಇಷ್ಟಾದ್ರೂ ಕೂಡ ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಮಟ್ಟದ ಟ್ರಾಫಿಕ್ ಉಂಟಾಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ದೇಶದಲ್ಲೇ ಬೆಂಗಳೂರಿಗೆ ಟ್ರಾಫಿಕ್ ಜಾಮ್ನಲ್ಲಿ ಪ್ರಥಮ ಸ್ಥಾನ, ವಿಶ್ವದ ಟ್ರಾಫಿಕ್ ಪಟ್ಟಿಯಲ್ಲಿ ಬೆಂಗಳೂರಿಗೆ ದ್ವಿತೀಯ ಸ್ಥಾನ. ಗಮನಿಸಬೇಕಾದಂತಹ ಸಂಗತಿ ಇದು. ಕೇವಲ 10 ಕಿಲೋಮೀಟರ್ ಪ್ರಯಾಣ ಮಾಡೋದಕ್ಕೆ 35 ನಿಮಿಷ ಬೇಕಾಗತ್ತೆ. ಅದರಲ್ಲೂ ಎಲ್ಲಾದ್ರೂ ಕೂಡ ಮಳೆ ಬಂತು ಅಂತಂದರೆ, ಟ್ರಾಫಿಕ್ ಜಾಮ್ ಆಯಿತು ಅಂತಂದರೆ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗುವಂಥದ್ದಂತೂ ಶತಸಿದ್ಧ ಬೆಂಗಳೂರಿನಲ್ಲಿ.